ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ಮ್ಯಾಚಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಇಂಗ್ಲೆಂಡ್ ತಂಡ ಗೆದ್ದಿತ್ತು. ಹಾಗೆ ಗೆದ್ದ ನಂತರ ಇಂಗ್ಲೆಂಡ್ ಟೀಮ್ನ ಕ್ಯಾಪ್ಟನ್ ಆಗಿರ್ತಕ್ಕಂಥ ಹ್ಯಾರಿ ಬ್ರೂಕ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದ್ರು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಫಸ್ಟು ನ್ಯೂಜಿಲೆಂಡ್ ಬ್ಯಾಟಿಂಗ್ ಆಡುತ್ತೆ. ಟಾಸ್ ಗೆದ್ದವರೇ ಬ್ಯಾಟಿಂಗ್ ಆಡ್ತಾರೆ. ಅದಾದಮೇಲೆ ಇಂಗ್ಲೆಂಡ್ ಬೌಲಿಂಗ್ ಮಾಡುತ್ತಿರುತ್ತೆ. ಬೌಲಿಂಗಲ್ಲಿ ಚೆನ್ನಾಗಿ ಬಂತು ಅಂತ ಹೇಳಿದ್ದಾರೆ ಹ್ಯಾರಿ ಬ್ರೂಕ್ ಅವರು. ಅದಾದಮೇಲೆ ಚೇಸ್ ಮಾಡೋಕೆ ಬರ್ತೀವಿ, ಬಟ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾ ಇರ್ತವೆ. ಇನ್ನೇನು ಮ್ಯಾಚ್ ನಮ್ಮ ಕೈಯಿಂದ ಹೋಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ವಿಲ್ ಜಾಕ್ಸ್ ಅವರಿಂದ ಒಳ್ಳೆ ಇನ್ನಿಂಗ್ಸ್ ಬರುತ್ತೆ. ಅಲ್ಲಿ ಇಬ್ಬರ ಪಾರ್ಟ್ನರ್ಶಿಪ್ಪಿಂದ ನಮ್ಮ ಇಂಗ್ಲೆಂಡ್ ತಂಡ ಗೆಲ್ಲೋಕ್ಕೆ ತುಂಬಾ ನೆರವಾಗುತ್ತೆ. ಹಾಗೆ ನಮಗೆ ಭಾರತ ತಂಡದ ವಿರುದ್ಧ ಫೈನಲ್ ಮ್ಯಾಚ್ ಆಡಬೇಕು ಅಂತ ಆಸೆ ಇದೆ. ಬಟ್ ಭಾರತ ತಂಡ ಫೈನಲ್ಗೆ ಬರಲಿ ಅಂತ ನಾವು ಕೂಡ ಬೇಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ರೆ